ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋಸ್. ನೀವು ನೋಡಿರ್ಬೋದು, ಗಿಲ್ಲಿ ಒಂದು ಬಂದ ತಕ್ಷಣ ಎಷ್ಟೊಂದು ಕ್ರೇಜ್ ಇದೆ, ಇಲ್ಲಿ ಎಷ್ಟೊಂದು ಕ್ರೇಜ್ ಹವಾ ಮೇಂಟೈನ್ ಮಾಡಿದ್ದಾರೆ ಅಂದರೆ, ಇಲ್ಲಿ 4 ತಿಂಗಳಾದರೂ ಕೂಡ ಬಿಗ್ ಬಾಸ್ನಲ್ಲಿ ಇವಾಗ ಎಲ್ಲೇ ಒಂದು ಪ್ರೋಗ್ರಾಮ್ನಲ್ಲಿ ಗಿಲ್ಲಿ ಬರ್ತಾನೆ ಅಂತಂದು ಪೋಸ್ಟರ್ ಹಾಕಿದರೆ ಅವರ ಒಂದು ಪ್ರೋಗ್ರಾಮ್ಗೆ ಅವರನ್ನು ನೋಡೋಕೆ ಅಂತಲೇ ಸಾಕಷ್ಟು ಜನರು ಬೇರೆ ಊರಿನಿಂದ ಬೇರೆ ಜಿಲ್ಲೆಯಿಂದ ಬರ್ತಾ ಇದ್ದಾರೆ. ಅವರನ್ನು ನೋಡೋಕ್ಕೋಸ್ಕರ, ಒಂದು ಸೆಲ್ಫಿಗೋಸ್ಕರ ಅವ್ರ ಜೊತೆ ಹ್ಯಾಂಡ್ ಶೇಕ್ ಮಾಡಬೇಕು, ಅವ್ರನ್ನ ಹತ್ತಿರದಿಂದ ನೋಡಬೇಕು ಅಂತಂದು ಸಾಕಷ್ಟು ಅಭಿಮಾನಿಗಳು ಇಲ್ಲಿ ದಾವಣಗೆರೆಯಲ್ಲಿ ಒಂದು ಪ್ರೋಗ್ರಾಮ್ ಟಾಕ್ಸಿಕೋ ಒಂದು ಬಟ್ಟೆ ಒಂದು ಓಪನಿಂಗ್ನಲ್ಲಿ ಎಷ್ಟು ಜನ ಸಾಗರ ಅಂದರೆ ನೆಕ್ಸ್ಟ್ ಲೆವೆಲ್. ಇಲ್ಲಿ ಗಿಲ್ಲಿಯನ್ನು ನೋಡೋಕೆ ಅಂತಂದು ಸಾಕಷ್ಟು ಅಭಿಮಾನಿಗಳು ನಿಂತು ಬೇಗನೆ ಒಂದು 2-3 ತಾಸುಗಟ್ಟಲೆ ವೇಟ್ ಮಾಡಿ ಅವರನ್ನು ನೋಡಬೇಕು, ನಾವು ಮೀಟ್ ಆಗಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ನಾವು ಮೈಸೂರಿಂದ ಬಂದಿದ್ದೇವೆ, ಕೊಪ್ಪಳದಿಂದ ಬಂದಿದ್ವಿ, ನಾವು ಹಾವೇರಿಲಿಂದ ಬಂದಿದ್ವಿ, ತುಮಕೂರಿನಿಂದ ಬಂದಿದ್ವಿ ಅಂತಂದು ಅಭಿಮಾನಿಗಳು ಇಲ್ಲಿ ಹೇಳ್ತಾ ಇದ್ದಾರೆ. ಅಷ್ಟೊಂದು ಕ್ರೇಜ್ ಇದೆ ಗಿಲ್ಲಿಯನ್ನು ನೋಡೋಕೆ ಅಂತಂದು. ಮತ್ತು ಅಭಿಮಾನಿಗಳು ಇವಾಗ ಎಲ್ಲ ಒಂದು ಅಭಿಮಾನಿಗಳು ಗಿಲ್ಲಿಗೆ ಹ್ಯಾಂಡ್ಶೇಕ್ ಮಾಡಬೇಕು, ಒಂದು ಸೆಲ್ಫಿ ತೊಗೊಂಡ್ರೆ ಸಾಕು ನಮ್ಮ ಲೈಫ್ ಅಂತಂದು ಹುಚ್ಚು ಅಭಿಮಾನಿಗಳು ಇದ್ದೇ ಇರ್ತಾರೆ. ಇವಾಗ ಇಲ್ಲಿ ಕರ್ನಾಟಕದಲ್ಲಿ, ಇಡೀ ಕರ್ನಾಟಕದಲ್ಲಿ ಇವಾಗ ನೋಡಲಿ ಗಿಲ್ಲಿ ಬಿಟ್ಟರೆ ಯಾರು ಕೂಡ, ಯಾವ ಹೀರೋ ಕೂಡ ಇಲ್ಲಿ ಸುದ್ದಿ ಬರ್ತಾ ಇಲ್ಲ. ಇಲ್ಲಿ ಯೂಟ್ಯೂಬ್ನಲ್ಲಿ ಎಲ್ಲಿ ನೋಡಿದರೂ ಕೂಡ ಎಲ್ಲ ಒಂದು ನ್ಯೂಸ್ನಲ್ಲಿ, ಇಲ್ಲಿ ಇನ್ಸ್ಟಾ, ಟ್ವಿಟ್ಟರ್ ಎಲ್ಲ ಕಡೆ ಇಲ್ಲಿ ಗಿಲ್ಲಿ ಅವ್ರದ್ದೇ ಹವಾ. ಇಲ್ಲಿ 4 ತಿಂಗಳಾದರೂ ಕೂಡ ಗಿಲ್ಲಿಯ ಒಂದು ಕ್ರೇಜ್ ಕಡಿಮೆ ಆಗಿಲ್ಲ, ಆಗೋದು ಇಲ್ಲ. ಇನ್ನೂ ಸಾಕಷ್ಟು ಅಭಿಮಾನಿಗಳು ಹುಡುಕ್ತಾ ಇರ್ತಾರೆ. ಸಾಕಷ್ಟು ಪ್ರೋಗ್ರಾಮಲ್ಲಿ ಇವಾಗ ನೆಕ್ಸ್ಟ್ ಶೆಡ್ಯೂಲ್ಸ್ ಕೂಡ ಇದ್ದರೂ ಕೂಡ, ಬ್ಯುಸಿ ಇದ್ದರೂ ಕೂಡ ಅವರು ಇಲ್ಲಿ ಸಿನಿಮಾ ಆಫರ್ಸ್, ದೊಡ್ಡ ಒಂದು ಸಿನಿಮಾ ಆಫರ್ಸ್ನಲ್ಲಿ ಹೀರೋ ಕ್ಯಾರೆಕ್ಟರ್ ಬಂದರೂ ಕೂಡ ಇವರು ಎಲ್ಲೇ ಒಂದು ಪ್ರೋಗ್ರಾಮ್ನಲ್ಲಿ ಅವರು ಬರ್ತಾರೆ. ಆದರೆ ಇಲ್ಲಿ ಸಂಭಾವನೆ ಎಷ್ಟು ಅಂದರೆ, ಗಿಲ್ಲಿಯ ಒಂದು ಸಂಭಾವನೆ ಕೇಳಿದರೆ ನೀವೇ ಶಾಕ್ ಆಗ್ತೀರಾ. ಒಂದು ಪ್ರೋಗ್ರಾಮ್ಗೆ ಇಷ್ಟು ಒಂದು ಫೇಮಸ್ ಆದಂಥ ಒಂದು ಗಿಲ್ಲಿ ಅವರು ಬರೀ ಬಸ್ ಚಾರ್ಜ್ ಮತ್ತು ನಂದು ಊಟದ ಚಾರ್ಜ್ ಕೊಟ್ಟರೆ ಸಾಕು, ನಿಮ್ಮ ಒಂದು ಪ್ರೀತಿಯಿಂದ ನೀವು ಎಷ್ಟು ಕೊಡ್ತೀರಿ ಅಷ್ಟೇ ನಾನು ತಗೊತೀನಿ, ಇಷ್ಟು ನಾನು ಇದು ಡಿಮ್ಯಾಂಡ್ ಮಾಡಲ್ಲ, ನೀವು ಎಷ್ಟು ಪ್ರೀತಿಯಿಂದ ಕೊಟ್ಟರೂ ಕೂಡ ನಾನು ಸ್ವೀಕರಿಸ್ತೀನಿ. ಊಟದ ಚಾರ್ಜ್ ಮತ್ತು ಇಲ್ಲಿ ನಮ್ಮದು ಬಾಡಿಗೆ ಚಾರ್ಜ್ ಅಷ್ಟೇ ನೋಡ್ಕೊಂಡು ಕೊಡಿ ಅಂತಂದು ಗಿಲ್ಲಿಯ ಒಂದು ಮನಸ್ಸು ಎಷ್ಟು ಮುಗ್ಧ ಅಂತಂದು ಇಲ್ಲೇ ಗೊತ್ತಾಗುತ್ತೆ. ಯಾರಾದರೂ ಕೂಡ ಇವಾಗ ಫೇಮಸ್ ಆಗಿರ್ತಾರೆ, ಫೇಮಸ್ ಆದ ತಕ್ಷಣ ಅವ್ರಿಗೆ ಡಿಮ್ಯಾಂಡ್ ಬಂದುಬಿಡುತ್ತೆ. ನಾನು ಬರೋಕೆ ಇಷ್ಟು ಲಕ್ಷ ತೊಗೊತೀನಿ, 50,000 ತೊಗೊತೀನಿ, 1 ಲಕ್ಷ ತೊಗೊತೀನಿ ಅಂತಂದು ಹೇಳ್ತಾರೆ. ಆದರೆ ಗಿಲ್ಲಿ ಅವರು ಯಾವುದೇ ಕಾರಣಕ್ಕೂ ಅವರು ಮೆಸೇಜ್ ಸಮಯಕ್ಕೆ, ಪ್ರೂಫ್ ಸಮಯಕ್ಕೆ ಹೇಳಿದ್ದಾರೆ, ನನಗೆ ಊಟದ ಚಾರ್ಜ್ ಮತ್ತು ಬಸ್ ಚಾರ್ಜ್ ಕೊಟ್ಟರೆ ಸಾಕು, ನಿಮಗೆ ಎಷ್ಟು ಅನಿಸುತ್ತೆ ಅಷ್ಟು ಕೊಟ್ಟರೆ ಸಾಕು ಅಂತಂದು ಗಿಲ್ಲಿಯವರೇ ಒಂದು ಮೆಸೇಜ್ ಮುಖಾಂತರ ಹೇಳಿದ್ದಾರೆ. ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಮಾಡಿದ್ದೇನೆ. ಅವರ ಒಂದು ಮನಸ್ಸಿನ ಒಂದು ಪ್ರೀತಿ, ಇವಾಗ ಬಡವನಾದಂಥ ವ್ಯಕ್ತಿ ಇವಾಗ ಶ್ರೀಮಂತ ಆದರೂ ಕೂಡ ಅವರ ಒಂದು ಕಷ್ಟಪಟ್ಟಂಥ ಬೆಳೆದು ಬಂದಂಥ ರೀತಿ ಎಂದಿಗೂ ಮರ್ತಿಲ್ಲ. ಅವರ ಅಪ್ಪ ಅಮ್ಮನ ದಾರಿ ಹೇಗೆ ಅವರು ಕೂಡ ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ, ನಾವು ಶ್ರೀಮಂತ ಆದ ತಕ್ಷಣ, ನಮಗೆ ದುಡ್ಡು ಬಂದ ತಕ್ಷಣ ನಮ್ಮ ಒಂದು ದಾರಿ, ಜೀವನ ಶೈಲಿ ಮರೆಯೋದಿಲ್ಲ, ನಾವು ಯಾವತ್ತಿದ್ರೂ ಇದೇ ಥರ ಇರಬೇಕು, ದುಡ್ಡು ಬರುತ್ತೆ ಹೋಗುತ್ತೆ, ನಮ್ಮ ಒಂದು ಪ್ರೀತಿ ಮತ್ತು ಈ ಥರ ಇರ್ತೀವಿ ಅಲ್ವಾ, ಅದೇ ಒಂದು ಶಾಶ್ವತ ಅಂತಂದು ಗಿಲ್ಲಿಯವರ ಒಂದು ಅಪ್ಪನೂ ಹೇಳಿದರು. ಅದಕ್ಕೋಸ್ಕರ ಇವರು ಗಿಲ್ಲಿನೂ ಕೂಡ ಅವರ ಅಪ್ಪ ಅಮ್ಮನ ದಾರಿಯಿಂದ ಎಷ್ಟೇ ಒಂದು ಶ್ರೀಮಂತ ಆದರೂ, ಎಷ್ಟೇ ಫೇಮಸ್ ಆದರೂ ಗಿಲ್ಲಿಯವರು ಮಾತ್ರ ಚೇಂಜ್ ಆಗಲ್ಲ. ಇನ್ಮುಂದೆ ದೊಡ್ಡ ಒಂದು ಒಳ್ಳೆ ಆಫರ್ಸ್ ಕೂಡ ಬರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆ ತಿಳಿಸಿ. ನೆಕ್ಸ್ಟ್ ವಿಡಿಯೋ ಯಾವುದು ಬೇಕು ಅಂತಂದು ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.